ಇಲ್ಲ, ಇಲ್ಲಿ ಹೇಳ್ಬೇಕು. ಸಂತ್ರಸ್ತೆಯರ ಪತ್ತೆ ಕಾರ್ಯವೇ ತಲೆನೋವಂತೆ ಪಾಪ SIT ಅವರಿಗೆ. ಸಂತ್ರಸ್ತೆಯರ ಪತ್ತೆ ಕಾರ್ಯವೇ ತಲೆನೋವು, ಯಾರು ಮುಂದೆ ಬಂದಿಲ್ವಂತೆ. ಒಂದು ವೇಳೆ ಅವರು ನಿರಾಕರಿಸಿದರೆ ಯಾರಿಗೂ ಬಲವಂತ ಮಾಡುವಂತಿಲ್ಲ, ಹೇಳಿಕೆ ನೀಡಿದರೆ ಸಾಕ್ಷ್ಯಗಳನ್ನಾಗಿ ಪರಿಗಣಿಸಬಹುದು ಎಂದು ಮೂಲಗಳು ತಿಳಿಸಿವೆ. ಇವತ್ತು ಇದು ಒಂದು ಭಾಗ. ಇನ್ನು ನಮ್ಮ ಹಾಸನದ ಜಿಲ್ಲಾಧಿಕಾರಿ ಎಲ್ಲಾದರೂ ಉಂಟಾ? ಚುನಾವಣೆ ಪ್ರೋಸೆಸ್ ನಡೀತಾ ಇದೆ, ಚುನಾವಣೆ ಪ್ರೋಸೆಸ್ ನಡೀತಾ ಇದೆ. ಅವರು ಸಾರ್ವಜನಿಕವಾಗಿ ಏನು ಪ್ರತಿಕ್ರಿಯೆ ಕೊಡುವಾಗಿಲ್ಲ, ಕೋಡ್ ಆಫ್ ಕಂಡಕ್ಟ್ ಮುಗಿದಿಲ್ಲ. ಇಲ್ಲಿ ಹೇಳಿಕೆ ಕೊಡ್ತಾರೆ, ಪಾಪದ ಕೊಡ ತುಂಬಿದಾಗ ಎಲ್ಲವೂ ಹೊರ ಚೆಲ್ಲಲೇಬೇಕು. ನೊಂದವರು ದೂರು ನೀಡಿದರೆ ರಕ್ಷಣೆ. ಹಾಸನ DC ಸತ್ಯಭಾಮ ಪಾಪ ಪೌರಾಣಿಕ ಹಿನ್ನೆಲೆಯ ಶಿಶುಪಾಲನ ವಧೆ ಕಥೆನೂ ಹೇಳೋರು ನಿನ್ನೆ ಅವ್ರಿಗೆ ಎಲ್ಲರಿಗೂ ಪಾಠ ಮಾಡೋರು ಈ ಹೆಣ್ಮಗಳು ಜಿಲ್ಲಾಧಿಕಾರಿ. ಈ ಪಾಠನೂ ಅವ್ರಿಗೆ ತಯಾರು ಮಾಡಿರ್ಬೇಕು ಹೇಳು ಅಂತ ಹೇಳಿ ಈ ಜಿಲ್ಲಾಧಿಕಾರಿಗೂ. ಆಮೇಲೆ ಅವರು ಎಲ್ಲ ಈ ಕತೆ ಹೇಳಿದ ಮೇಲೆ ನನಗಿದು ಯಾವುದು ಮೊದಲು ಗೊತ್ತಿಲ್ಲ, ಈಗ ನನಗೆ ಗೊತ್ತಾಗಿದೆ ಅಂತ ಹೇಳ್ತಾರೆ. ಅದು ಬೇಕಾದ್ರೆ ವಿಡಿಯೋ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ. ಆ ಹೆಣ್ಣುಮಗಳೇನು ಜಿಲ್ಲಾಧಿಕಾರಿ ಕೊಟ್ಟಿದ್ದಾರೆ. ಈ ಜಿಲ್ಲಾಧಿಕಾರಿ ಕರ್ತವ್ಯ ಏನು? ಪಾಪದ ಕೂಡ ತುಂಬಿದೆಯಂತೆ. ಕೃಷ್ಣ ಪಾಪ ಶಿಶುಪಾಲನಿಗೆ 100 ಬಾರಿ ಕ್ಷಮಿಸಿ 101ನೇ ಬಾರಿ ಶಿಕ್ಷೆ ಕೊಟ್ಟನಂತೆ. ಹೂ ಆರ್ ಯು ಟು ಡಿಸೈಡ್ ದಿಸ್ ಇನ್ಸಿಡೆಂಟ್? ನೀನೇನು ನ್ಯಾಯಾಧೀಶನ? ಯಾವಾಗ ನೀನು ಈ ಒಂದು ತೀರ್ಮಾನ ತಗೊಂಡಿದೀಯಾ? ಈ ಹೆಣ್ಣು ಮಗಳಿಗೆ ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ. DC ನಿನ್ನ ಕೆಲಸ ಏನು? ಈ DC ಕೆಲಸ ಏನು? ಇಲ್ಲಿ ರಾಜಣ್ಣ ಸಂತ್ರಸ್ತರಿಗೆ ಬೆದರಿಕೆ ಇದ್ದರೆ ಭದ್ರತೆ ಕೊಡಲು ಸರ್ಕಾರ ಸಿದ್ಧ. ರಾಜಣ್ಣಂದು ಈ ಕಡೆ ಜಿಲ್ಲಾ ಉಸ್ತುವಾರಿ ಸಚಿವ. ಅದಿರಲಿ, ಅವೆಲ್ಲ ಮುಂದೆ ಬರೋಣ. ಕಿಡ್ನಾಪಿಂಗ್ದು ಅವೆಲ್ಲ ಭಾಳ ಇದ್ದಾವೆ, ಚರ್ಚೆ ಮಾಡೋಣ. ಏನು ಎಲ್ಲೂ ಹೋಗಲ್ಲ. ಪಾಪ ಕರೆದವ್ರು ಅವರು, ನಮ್ಮ ಉಪಮುಖ್ಯಮಂತ್ರಿಗಳು ಕರೆದವ್ರೆ, ಎಲ್ಲೂ ಹೋಗಲ್ಲ. ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಹೇಳ್ತೀನಿ. ಇಲ್ಲಿ ಇದು ಒಂದು ಭಾಗ. ಆ DCಗೆ ನಿಮಗೇನಾದ್ರು ಸಿದ್ದರಾಮಯ್ಯ ಮಾನ ಮರ್ಯಾದೆ ಇದ್ದರೆ, ಅಡ್ಮಿನಿಸ್ಟ್ರೇಷನ್ ತಿಳುವಳಿಕೆ ಇದ್ದರೆ, ಸಾಮಾನ್ಯ ಪರಿಜ್ಞಾನ, ಆ DC ಹೇಳಿಕೆ ಮೇಲೆ ಏನು ಆ್ಯಕ್ಷನ್ ತಗೋತೀರಿ? ಯಾರು ಅವ್ರಿಗೆ ಪವರ್ ಕೊಟ್ಟಿರೋದು ತೀರ್ಮಾನ ತಗೊಳ್ಳಿಕ್ಕೆ? ಶಿ ಈಸ್ ಓನ್ಲಿ ರೆಕಮೆಂಡೇಟರಿ ಬಾಡಿ. ಯಾರಾದ್ರೂ ಕಂಪ್ಲೇಂಟ್ ಕೊಟ್ಟರೆ ಸರ್ಕಾರಕ್ಕೆ. ಇದು ಒಂದು ಭಾಗ.